ವಕ್ಫ್ ಬೋರ್ಡ್ ಅಧ್ಯಕ್ಷರ ಆಯ್ಕೆಯಲ್ಲಿ ಜಮೀರ್ ಖಾನ್ಗೆ ಶಾಕ್. ಖರ್ಗೆ ಆಪ್ತ ಸೈಯದ್ ಉಲ್ ಹುಸೇನಿಗೆ ವಕ್ಫ್ ಅಧ್ಯಕ್ಷ ಪಟ್ಟವನ್ನ ಕಟ್ಟಲಾಗಿದೆ. ಚಿತ್ರದುರ್ಗದ ಅನ್ವರ್ ಪಾಷಾ ಪರ ಲಾಬಿ ಮಾಡಿದ್ದ ಸಚಿವ ಜಮೀರ್ ಅವರ ಆಪ್ತ ಅನ್ವರ್ ಪಾಷಾ ಇವರಿಗೆ ವಕ್ಫ್ ಬೋರ್ಡ್ನ ಅಧ್ಯಕ್ಷ ಪಟ್ಟವನ್ನ ಕೊಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹರಸಾಹಸ ಪಡಲಾಗಿತ್ತು. ಆದ್ರೆ ಅದು ಆಗಿಲ್ಲ. ನಿನ್ನೆ ರಾತ್ರಿ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡಿ ಮನವಿ ಕೂಡ ಮಾಡಿಕೊಂಡಿದ್ರು ಸಚಿವ ಜಮೀರ್. ಆದ್ರೆ ಸಚಿವ ಜಮೀರ್ ಬೇಡಿಕೆಗೆ ಒಪ್ಪಿಲ್ಲ ಮಲ್ಲಿಕಾರ್ಜುನ ಖರ್ಗೆ. ವಕ್ಫ್ ಅಧ್ಯಕ್ಷರಾಗಿ ಸೈಯದ್ ಉಲ್ ಹುಸೇನಿ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರೋದು ಇದು ಒಂದು ರೀತಿಯಾಗಿ ಸಟ್ ಬ್ಯಾಕ್ ಜಮೀರ್ ಅಹಮದ್ ಖಾನ್ ಅವರಿಗೆ. ಯಾಕಂದ್ರೆ ಅವರ ಆಪ್ತ ಅವನನ್ನೇ ವಕ್ಫ್ ಬೋರ್ಡ್ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದ ಹರಸಾಹಸ ನಡೀತಾ ಇತ್ತು ಕಳೆದ ಕೆಲವು ದಿನಗಳಿಂದಲೂ ಕೂಡ. ಆದ್ರೆ ಕಾಂಗ್ರೆಸ್ ಹೈಕಮಾಂಡ್ ಆಗಲಿ ರಾಜ್ಯ ನಾಯಕರಾಗಲಿ ಯಾರೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಮನವಿಗೆ ಸೊಪ್ಪು ಹಾಕಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ತೀರ್ಮಾನದಂತೆ ಈಗ ಸೈಯದ್ಗೆ ವಕ್ಫ್ ಅಧ್ಯಕ್ಷ ಪಟ್ಟವನ್ನ ಕೊಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡ್ರೆ, ಇದೊಂದು ರೀತಿಯಾಗಿ ಜಮೀರ್ ಅಹಮದ್ ಖಾನ್ ಅವರಿಗೆ ಸೆಟ್ ಬ್ಯಾಕ್ ಅಂತಾನೆ ಹೇಳಬಹುದು. ಸೊ ಏನಾಯ್ತು ಈ ಪ್ರಕರಣದಲ್ಲಿ? ಯಾವ ಕಾರಣಕ್ಕಾಗಿ ಜಮೀರ್ ಅಹಮದ್ ಅವರ ಮನವಿಗೆ ಸ್ಪಂದನೆ ಕೊಡ್ಲಿಲ್ಲ, ಅದರಲ್ಲೂ ಕೂಡ ಸಿಎಂ ಅನ್ನೋದಕ್ಕಿಂತ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ವಿಚಾರವಾಗಿ ಎಂಟ್ರಿ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ವಕ್ಫ್ ಬೋರ್ಡ್ ಇದೆಯಲ್ಲ, ಅದು ವಕ್ಫ್ ಬೋರ್ಡ್ ಮುಸ್ಲಿಂ ಸಮುದಾಯದ ಮೇಲೆ ಹಿಡಿತ ಸಾಧಿಸುವಂತ ಒಂದು ಅಟಾನಮಿಕ್ ಬಾಡಿ. ಆ ಒಂದು ವಕ್ಫ್ ಬೋರ್ಡ್ ನಲ್ಲಿ ಅಧ್ಯಕ್ಷರು ಯಾರಾಗ್ತಾರೋ ಆ ಒಂದು ಮುಸ್ಲಿಂ ಸಮುದಾಯದ ಮೇಲೆ ಹಿಡಿತ ಸಾಧಿಸಬಹುದು ಅನ್ನುವಂತ ಸಹಜವಾಗಿ ಏನು ವಕ್ಫ್ ಖಾತೆ ಸಚಿವರು ಆಗಿರ್ತಕ್ಕಂಥ ಏನು ವಸತಿ ಸಚಿವ ಜಮೀರ್ ಅಹಮದ್ ಅವರು ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಸಮುದಾಯದ ತಮ್ಮ ಬೆಂಬಲಿಗರನ್ನೇ ಆ ಒಂದು ಹುದ್ದೆಗೆ ಕೂರಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚಿಂತನೆಯನ್ನ ಒಂದು ಪ್ಲಾನ್ ಮಾಡ್ಕೊಂಡಿದ್ರು. ಜಮೀರ್ ಅಹಮದ್ ಅವರು ಪ್ಲಾನ್ ತಲೆಕೆಳಕಾಗುವಂತೆ ಎಂಟ್ರಿ ಕೊಟ್ಟಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದ್ರೆ ತಮ್ಮ ಬೆಂಬಲಿಗರಾಗಿರ್ತಕ್ಕಂಥ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಮೂಲಕವಾಗಿ ಏನು ಸೈಯದ್ ಉಲ್ ಹುಸೇನಿ ಎಂಬುವರನ್ನ ನೇಮಕ ಮಾಡುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಸೂತ್ರವನ್ನ ರೆಡಿ ಮಾಡ್ಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ರಿಕ್ವೆಸ್ಟ್ ಅನ್ನ ಮಾಡಿದ್ರು ಜಮೀರ್ ಅಹಮದ್ ಅವರು. ಸರ್ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆ ಮಾಡ್ಬಿಡಿ, ಆ ಬಳಿಕ ಇಬ್ಬರಿಗೂ ಸಿಗುತ್ತೆ, ನನ್ನ ಬೆಂಬಲಿಗ ಅಲ್ತಾಫ್ ಉರುಫ್ ಅನ್ವರ್ ಪಾಷಾಗೂ ಸಿಗುತ್ತೆ, ಮತ್ತೊಂದ್ ಕಡೆಯಾಗಿ ಏನು ನಿಮ್ಮ ಬೆಂಬಲಿಗರಾಗಿರ್ತಕ್ಕಂಥ ಸೈಯದ್ ಉಲ್ ಹುಸೇನಿ ಅವ್ರಿಗೂ ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ. ಸೊ ಹೀಗಾಗಿಯೇ ಏನ್ ಜಮೀರ್ ಅಹಮದ್ ಅವರ ಮನ್ನಣೆಗೆ ಜಮೀರ್ ಅಹಮದ್ ಅವರ ಮನವಿಗೆ ಕ್ಯಾರೆ ಎನ್ನದಂತ ಸೊಪ್ಪು ಹಾಕದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತಿಮವಾಗಿ ಸೈಯದ್ ಉಲ್ ಹುಸೇನಿ ಅವ್ರನ್ನ ಆಯ್ಕೆ ಮಾಡಿಸುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು. ತಡರಾತ್ರಿ ಅಂದ್ರೆ ಇವತ್ತು ಈ ಒಂದು ಏನು ಸೈಯದ್ ಉಲ್ ಹುಸೇನಿ ಅವರ ಆಯ್ಕೆ ಆಗುತ್ತೆ ಅನ್ನುವಂತ ಒಂದು ವಿಚಾರ ತಿಳಿದಂತ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಡರಾತ್ರಿ ಭೇಟಿಯಾಗಿದ್ದು, ಸರ್ ಏನಾದ್ರೂ ಇದರಲ್ಲಿ ಸ್ವಲ್ಪ ಸಹಾಯ ಮಾಡಕ್ ಆಗುತ್ತಾ ಸರ್ಕಾರದಿಂದ ಅನ್ನುವಂತ ನಿಟ್ಟಲ್ಲಿ ಸಿಎಂ ನೇರವಾಗಿ ಏನು ಎಚ್ಚರಿಕೆ ಹೆಜ್ಜೆಯನ್ನ ಇಟ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ಎಂಟ್ರಿ ಆಗಿದ್ದಾರೆ ಅಂತ ಗೊತ್ತಾಯ್ತು, ಈ ಒಂದು ವಿಚಾರವನ್ನು ಜಾಸ್ತಿ ರಬ್ ಮಾಡ್ಕೊಳೋದ್ ಬೇಡ ಅನ್ನುವಂತ ನಿಟ್ಟಲ್ಲಿ ನಿಮ್ಮ ಸಮುದಾಯವಾದಂತ ಒಂದು ಸಂಸ್ಥೆ ಅದು, ನಾವು ಎಂಟ್ರಿ ಆಗಕ್ ಆಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಮುಖ್ಯಮಂತ್ರಿ ನಿವಾಸದಿಂದ ಸಿಟ್ಟಿನಿಂದಲೇ ಹೊರ ಬಂದಿರ್ತಕ್ಕಂಥದ್ದು. ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ. ಇನ್ನು ರಾಜ್ಯದಾದ್ಯಂತ ಹೋಳಿ ಸಂಭ್ರಮ ಮುಗಿಲು ಮುಟ್ಟಿದೆ. ಬಾಗಲಕೋಟೆಯಲ್ಲಿ ಎರಡನೇ ದಿನ ರಂಗಿನ ಹೋಳಿ ನಡೆದಿದೆ. ನಮ್ಮೂರು ನಮ್ಮ ರಂಗು ತಂಡದಿಂದ ರೇನ್ ಡ್ಯಾನ್ಸ್ ಆಯೋಜನೆ ಮಾಡಿದ್ದು ಬಸವೇಶ್ವರ ವೃತ್ತದಲ್ಲಿ ಪರಸ್ಪರ ಬಣ್ಣ ಎರಚಿ ಕುಣಿದು ಕುಪ್ಪಳಿಸಿದ್ರು.